ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತೊಗರಿ ಗಿಡ ಹಾಕಿದ್ವಲ್ಲ, ಆ ಜಾಗದಲ್ಲಿ ನೋಡಿ ಕೆಳಗಡೆ ಅವರೆಕಾಯಿ ಗಿಡ ಹಾಕಿದ್ವಿ, ಮೇಲೆ ತೊಗರಿ ಗಿಡ ಹಾಕಿದ್ವಿ. ನಾನು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ತೋರಿಸಿದ್ದೆ. ಅದನ್ನೆಲ್ಲ ತೊಗರಿ ಗಿಡ ಎಲ್ಲ ಕಿತ್ತಿ ನಾವು ಕೆಳಗೆ ಹಾಕಿದ್ಮೇಲೆ ನಮ್ಮ ಕೈಲಿ ಕೀಳೋಕ್ಕಾಗಲಿಲ್ಲ. ಸ್ವಲ್ಪ ಚಿಕ್ಕ ಚಿಕ್ಕದಿದ್ದು ನಾವು ಕಿತ್ಬಿಟ್ವಿ. ದೊಡ್ಡ ಗಿಡಗಳೆಲ್ಲ ನಮ್ಮ ಮನೆಯವ್ರ ಕೈಲಿ ಕೀಳ್ಸಿದ್ವಿ. ಇವಾಗ ನೋಡಿ ರೋಟ್ರಿ ಹೊಡಿತಾ ಇದ್ದಾರೆ. ಸಿಟಿಯಲ್ಲಿರೋರಿಗೆಲ್ಲ ಇದು ನೋಡಿರೋದೇ ಇಲ್ಲ. ನೋಡಿ ಎಷ್ಟು ಕಾಂಗ್ರೆಸ್ ಗಿಡ, ಅಷ್ಟು ಕಾಂಗ್ರೆಸ್ ಗಿಡಗಳು ಮತ್ತು ತೊಗರಿ ಗಿಡ ಅಷ್ಟು ದೊಡ್ಡ ದೊಡ್ಡದಿರೋದೆಲ್ಲ ಇದು ಫುಲ್ಲು ಪುಡಿ ಥರ ಮಾಡಾಕ್ಬಿಡುತ್ತೆ. ಗಿಡನೆಲ್ಲ ಕಟ್ ಮಾಡಾಕ್ಬಿಡುತ್ತೆ. ಹಂಗಾಗಿ ತಿರ್ಗಾ ಅವು ಬೆಳೆಯೋಕ್ಕೆ ಚಾನ್ಸ್ ಇರಲ್ಲ. ಫುಲ್ಲೆಲ್ಲ ಕಟ್ಟಾಗೋದ್ರಿಂದ ಪೂರ್ತಿ ಒಂದು 1/4 ಗಂಟೆಲ್ಲೇ ಫುಲ್ಲು ಕ್ಲೀನ್ ಮಾಡಿ ಹಾಕ್ಬಿಟ್ರು. ನೋಡಿ ಮೇಲೂ ಒರೆಸಿದ್ವಿ. ಮೇಲೂ ತುಂಬ ಗಲೀಜು ಗಿಡಗಳೆಲ್ಲ ಇತ್ತಲ್ವ, ವೇಸ್ಟ್ ಗಿಡಗಳು, ಹಂಗಾಗಿ ಮೇಲೂ ಒರೆಸಿದ್ವಿ. ಮತ್ತು ಈ ಕಡೆ ಕಾಂಪೌಂಡ್ ಪಕ್ಕದಲ್ಲಿ ಒಂದು ಲೈನ್ ಅವ್ರಿಗೆ ಹೊಡಿಯೋಕ್ಕಾಗಲಿಲ್ಲ. ನೋಡಿ ಇನ್ನೂ ಸ್ವಲ್ಪ ಹಸ್ರು ಹಂಗೆ ಇದೆ ಅಲ್ವ, ಹುಲ್ಲಿದೆ. ಅದು ಕಾಂಗ್ರೆಸ್ ಗಿಡ ಎಲ್ಲ ಹೊಟ್ಟೋಯ್ತು, ಹುಲ್ಲು ಮಾತ್ರ ಇದೆ. ಅದನ್ನು ನಾವೇ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ, ಯಾಕಂದರೆ ನಾವು ಸಿಮೆಂಟ್ ಹಾಕ್ಸಿದ್ದೀವಲ್ವ ಸ್ವಲ್ಪ ದೂರದವರೆಗೂ ಕಾಂಪೌಂಡಿಂದ, ಅದೆಲ್ಲನೂ ಎದ್ಬಿಡುತ್ತೆ. ಹಂಗಾಗಿ ಆ ಕಡೆ ಒಂದು ಲೈನ್ ಮಾತ್ರ ಬಿಡಿಸ್ಬಿಟ್ವಿ. ಇದು ನೋಡಿ ಫಸ್ಟು ನಾನು ಬಂದು ಸ್ಟಾರ್ಟಿಂಗಲ್ಲಿ ಹಾಕಿದ ಬದನೆಕಾಯಿ ಗಿಡಗಳು ಚೆನ್ನಾಗಿ ಹತ್ಕೊಂಡಿದೆ. ಯಾವಾಗಲೂ ಫಸ್ಟ್ ಫ್ಲವರಿಂಗ್ ತೋರಿಸ್ತಾ ಇದ್ದೆ, ಈ ಸತಿ ಆಮೇಲೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ವಿಡಿಯೋ ನಾನು ಅಲ್ಲಿಗೆ ಎಂಡ್ ಮಾಡಿದ್ದೆ ತೊಗರಿ ಗಿಡ ಕೀಳೋತಕ್ಕೇನೆ. ಇವಾಗ ಹಂಗಾಗಿ ನಾನು ಕಿತ್ತಿ ಒಂದು ದಿವಸ ಆದಮೇಲೆ ಮಳೆ ಬಂದುಬಿಡ್ತು. ನೆಕ್ಸ್ಟ್ ಡೇನೇ ಬರಬೇಕಿತ್ತು ಅವರು. ಮಳೆ ಬಂದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ. ಅದರ ನೆಕ್ಸ್ಟ್ ಡೇ ಬಂದು 2 ಡೇಸ್ ಬಿಟ್ಕೊಂಡು ಫುಲ್ಲು ಎಲ್ಲ ಇದು ಮಾಡಿಬಿಟ್ಟು ಹೋದರು. ಇವತ್ತು ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ ಅಂತ ಹೇಳ್ಬೋದು ಹೂವುಗಳು. ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಾನು ಹೂವು ಹಾರ್ವೆಸ್ಟ್ ಮಾಡೋವಾಗ, ಈ ಸತಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಮೊಗ್ಗೆಲ್ಲ ಸ್ವಲ್ಪ ಜಾಸ್ತಿ ಇದೆ ಅಂತ. ಈ ಸತಿ ತಟ್ಟೆ ತುಂಬ ಸಿಕ್ಕಿದೆ. ಮೊಗ್ಗಲ್ಲೇ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆ ಗೊತ್ತಾ, ಇದು ರೋಡ್ ಸೈಡೇ ಇರೋದ್ರಿಂದ ಹೋಗೋರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಹೂವನ. ಕೈಗೆ ಸಿಗ್ತಾವಲ್ವ, ನಾವು ಒಳಗಡೆ ಇರ್ತೀವಿ, ಬಂದಾಗ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಶುಕ್ರವಾರ ಬೇರೆ ಅಲ್ವಾ, ಹೂವು ಜಾಸ್ತಿ ಇದ್ದರೆ ಪೂಜೆ ಚೆನ್ನಾಗಿ ಮಾಡ್ಬೋದು ಅಂತ ನಾನು ಫಸ್ಟೇ ಹಾರ್ವೆಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ ಹೂವುಗಳನ್ನೆಲ್ಲ ಮೊಗ್ಗಿದ್ದಾಗ್ಲೇನೆ. ಆಮೇಲೆ ನಾವು ಏನಾರ ಕೆಲಸದಲ್ಲಿ ಬ್ಯುಸಿ ಆದರೆ ಹೂವು ಆಮೇಲೆ ಸಿಗೋದೇ ಇಲ್ಲ ನಮಗೆ. ಹಂಗಾಗಿ ಹಂಗೂ ರೆಡ್ದು ಒಂದು ಕಿತ್ಕೊಂಡು ಹೋಗಿದ್ದಾರೆ, ಬರೀ ಪಿಂಕು ವೈಟು ಸಿಕ್ತು. ಈ ಕಡೆ ಕೇಸರಿ ಕಲರ್ ಚಿಕ್ಕದು, ಆ ಕಡೆ ಲಾಸ್ಟ್ ಗಿಡದಲ್ಲಿ ಕಿತ್ಕೊಂಡು ಹೋಗಿದ್ರು ಆಗಲೇ. ಹಂಗಾಗಿ ಕಿತ್ತಿಟ್ಕೋತಾ ಇದ್ದೀನಿ. ನಾನು ಬುಡದತ್ರ ಫುಲ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ವಾ. ಈ ಹಾರ್ವೆಸ್ಟೆಲ್ಲ ಆದಮೇಲೆ ಸಂಜೆ ಹಂಗೆ ನಾವು ಫುಲ್ಲು ಹುಲ್ಲು ಇದ್ದಿದ್ದು ಸೈಡಲ್ಲಿ ಇದ್ದಿದ್ದು ಹುಲ್ಲೂ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮತ್ತು ಕನಕಾಂಬ್ರ ಗಿಡ, ಎಗ್ಸೋರ ಗಿಡದ ಹತ್ರ ಹಾಗೆ ಬಿಟ್ಟಿದ್ನಲ್ವ, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ತೋರಿಸ್ತೀನಿ ನಾನು ನೆಕ್ಸ್ಟ್ ಈ ವಿಡಿಯೋದಲ್ಲಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡ್ಬೋದು ನೀವು ಹೂವು ಯಾವ ಸೈಜಲ್ಲಿದೆ ಅಂತ, ಮೊಗ್ಗೆ ಎಷ್ಟು ದೊಡ್ಡದಿದೆ ಮತ್ತು ಎಷ್ಟು ಉದ್ದ ಬಂದಿದೆ ಅಂತ ನೀವು ನೋಡ್ಬೋದು. ನಾನು ಅದಕ್ಕೆ ಮೊಗ್ಗೆ ಹಾರ್ವೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಟೈಮ್ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟು ಹೂವು ಸಿಕ್ಕಿದೆ. ಜಾಸ್ತಿನೇ ಹೂವು ಸಿಕ್ಕಿತ್ತು. ನಾನು ಊರಿಗೆ ಹೋದಾಗಿಂದ ಇದೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹೂವು ಸಿಕ್ಕಿರೋದು. ಈಗ ತಿರ್ಗಾ ಮಣ್ಣೆಲ್ಲ ಲೂಸ್ ಮಾಡಿದ್ಮೇಲೆ ನಾವು ಹೋಗಿ 1 ತಿಂಗಳಾಯಿತು. 1 ತಿಂಗಳಿಗೆ ಈಗ ನಾವು ಹಾಕಿರೋದು, ಮಣ್ಣಿಗೆ ಹಾಕಿರೋದು ಪೌಷ್ಟಿಕಾಂಶ ಎಲ್ಲ ಮಳೆ ಬರೋದ್ರಿಂದ ಮತ್ತು ಮಣ್ಣು ಹೀರ್ಕೊಂಡಿರೋದ್ರಿಂದ ಖಾಲಿಯಾಗಿರುತ್ತೆ. ಈಗ ತಿರ್ಗಾ ನಾವು ಸ್ವಲ್ಪ ಹಸುವಿನ ಗೊಬ್ಬರನ ಬುಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಇನ್ನೂ ಫ್ಲವರಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇವಾಗ ಮಳೆ ಬರ್ತಿರೋದ್ರಿಂದ ಈಗ ಚಿಗುರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ಮುಂಗಾರು ಅಂತಾರಲ್ವ, ಈಗಲೇ ಎಲ್ಲ ಬೀಜಗಳೆಲ್ಲ ಹಾಕೋದು, ತೊಗರಿ ಬೀಜ, ಅವರೆಕಾಯಿ ಬೀಜ ಎಲ್ಲ ಹಳ್ಳಿ ಕಡೆ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ಬರು ಎಳ್ಳು ಹಾಕ್ತಾರೆ, ಎಲ್ಲ ಇವಾಗ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ಇವಾಗ ಈ ಥರ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಹೊಲಗಳನ್ನೆಲ್ಲ ಹಳ್ಳಿ ಕಡೆ ಇವಾಗೆಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ. ನೋಡಿ ಇವತ್ತು ಎಷ್ಟೊಂದು ಹೂವು ಸಿಕ್ಕಿದೆ. ರೋಸು, ಎಗ್ಸೋರ ಎಲ್ಲ ಸಿಕ್ಕಿತ್ತು ಅವತ್ತು. ನೋಡಿ ಇಷ್ಟೆಲ್ಲ ಹೂವು ಸಿಕ್ಕಿದೆ ಇವತ್ತು ತಟ್ಟೆ ತುಂಬ. ಕನಕಾಂಬ್ರ ಹೂವು ಏನು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಅದನ್ನು ಆಮೇಲೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ವಿ. ಮತ್ತು ನೋಡಿ ಬದನೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಿದೆ. ಒಂದು ಯಾವುದು ಹುಳದ್ದು ಟೆನ್ಷನ್ ಇಲ್ಲ ಇದಕ್ಕೆ. ಒಂದೇ ಗಿಡ ದೊಡ್ಡದಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತಾಯಿದೆ. ಅದು ದಪ್ಪ ಆಗಿರೋದು ಬೀಜಕ್ಕೆ ಬಿಟ್ಬಿಟ್ಟಿದ್ದೀವಿ.
ಅದೂ ಸ್ವಲ್ಪ ಎಲ್ಲೋ ಆಗಿದೆ ಆಲ್ರೆಡಿ. ಅದು ಇನ್ನೊಂದು ಸ್ವಲ್ಪ ಎಲ್ಲೋ ಆದಮೇಲೆ ಕಿತ್ತಿಟ್ಬಿಟ್ರೆ ಅದೇ ಹಂಗೆ ಡ್ರೈ ಆಗುತ್ತೆ. ಮತ್ತು ಇವು ನೋಡಿ ಇಷ್ಟಿಷ್ಟು ದಪ್ಪ ಇದ್ದಾವೆ ಕಾಯಿ. ನಾನು ಇವನ್ನ ಬ್ಯಾಂಗ್ಳೂರಿಗೆ ಬರೋವಾಗ ಕಿತ್ಕೊಂಡ್ಬರ್ತೀನಿ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇದೆ, ಮಕ್ಳದ್ದು ಅಡ್ಮಿಷನ್ ಎಲ್ಲ ಮುಗಿಸ್ಬಿಟ್ಟು ತಿರ್ಗಾ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಕಾಯಿ ಬಿಟ್ಟಿದೆ. ಸೈಜ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಚಿಕ್ಕ ಚಿಕ್ಕ ಚಿಗುರು ಮೊಗ್ಗು ಇನ್ನೂ ಇದೆ. ನಾವು ಇಲ್ಲಿ ಕೆಳಗಡೆ ಹಾರ್ವೆಸ್ಟ್ ಮಾಡ್ಕೊತ ಮೇಲೆ ಅದು ಗಿಡ ಹೂವು ಮೊಗ್ಗು ಆಗ್ತಾನೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸೈಜ್ ಬಂದಿದೆ. ನೀವು ಕನಕಾಂಬರ ಗಿಡದ ಹತ್ರ ಎಲ್ಲ ನೋಡ್ಬೋದು ಇವಾಗ ಎಷ್ಟು ಹುಲ್ಲಿದೆ ಅಂತ. ಈ ಹುಲ್ಲೆಲ್ಲ ನಾನು ಕ್ಲೀನ್ ಮಾಡ್ಕೊಬೇಕು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ. ಇದು ಇವಾಗಲೇ ಸ್ವಲ್ಪ ನಾವು 1 ತಿಂಗಳಲ್ಲಿ ಕ್ಲೀನ್ ಮಾಡಿದ್ದೀವಲ್ವ, ಚಿಕ್ಕದಿರುತ್ತೆ. ಇನ್ನೂ ಸ್ವಲ್ಪ ದೊಡ್ಡದಾಯಿತು ಅಂದರೆ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ನೋಡಿ ಇದು ಹಾರ್ವೆಸ್ಟ್ ಮಾಡಿಕೊಂಡೆ. ಇವಾಗ ಸಾಂಬಾರಿಗೆ ಹಾಕೋಣ ಅಂತ. ಯಾವಷ್ಟು ದೊಡ್ಡ ಸೈಜಲ್ಲಿದೆ ಅಂತ. ಒಂದು ಕಾಯಿ ಕಿತ್ಕೊಂಡ್ರೆ ಆಲ್ಮೋಸ್ಟು 2 ಟೈಮ್ ಸಾಂಬಾರಿಗೆ ಆಗ್ಬಿಡುತ್ತೆ. ಬ್ಯಾಂಗ್ಳೂರಲ್ಲಾದರೆ ಒಂದು 3 ಕಾಯಿ ಹಾಕಬೇಕು. ಸಣ್ಣ ಸಣ್ಣದಿರುತ್ತೆ ಬ್ಯಾಂಗ್ಳೂರಲ್ಲಿ. ನೋಡಿ ಎಷ್ಟು ದೊಡ್ಡದಾಗಿದೆ, ಆದರೂ ಎಷ್ಟು ಎಳೆದಿದೆ ಬದನೆಕಾಯಿ, ಇಷ್ಟು ದೊಡ್ಡ ಸೈಜಲ್ಲಿ ಸಿಕ್ಕಿದ್ರೂ. ಮತ್ತು ಈ ಕಡೆ ಚೆಂಡು ಹೂವಿನ ಗಿಡ ಒಂದು ಉಳ್ಕೊಂಡಿದೆ. ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ. ಅಷ್ಟೇ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.